ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಧಿ ರಚನಾ ಹತ್ರ ಫೋನಲ್ಲಿ, ಅಕ್ಕ ನಾನು ಈ ರೋಡ್ ಕಾರ್ನರಲ್ಲಿದ್ದೀನಿ, ಓಕೆ ಅಕ್ಕ ಅಂತ ಕಾಲ್ ಕಟ್ ಮಾಡ್ತಾಳೆ. ಆಗ ಒಂದು ಕಾರ್ ರೋಡಲ್ಲಿರೋ ನೀರನ್ನು ನಿಧಿ ಮುಖಕ್ಕೆ ಹಾರಿಸಿ ಮುಂದಕ್ಕೆ ಹೋಗುವಾಗ, ಏಯ್ ಕಣ್ಣು ಕಾಣಿಸಲ್ಲೇನೋ ಸ್ಕೌಂಡ್ರಲ್ ಅಂತಾಳೆ ನಿಧಿ. ಆಗ ಅವನು ಎಣ್ಣೆ ಬಾಟ್ಲನ್ನು ಇಟ್ಕೊಂಡು ಒಲಿತ ಕಾರಿಂದ ಇಳಿದು ನಿಧಿ ಮುಂದೆ ಬಂದು ಬಾಟ್ಲಿಯನ್ನು ಹೊಡೆದು, ಏನಂತ ಕರೆದೆ ನನ್ನ, ಸ್ಕೌಂಡ್ರಲ್ಲ ಅಂತಾನೆ. ಹೌದು ಸ್ಕೌಂಡ್ರಲ್, ರಸ್ತೆಯಲ್ಲಿ ಕಾರ್ ಓಡಿಸುವಾಗ ಕಣ್ಣನ್ನು ಡಿಕ್ಕಿಲಿಟ್ಕೊಂಡಿರ್ತೀನೋ ಗೂಬೆ, ನೋಡು ಮೈಯೆಲ್ಲ ಕೆಸರಾಯಿತು ಅಂತಾಳೆ ನಿಧಿ. ಕೆಸರಲ್ಲೇ ಕಮಲ ಹರಡದಂತೆ ಚೆನ್ನಾಗಿ ಹರಡಿದ್ಯಾ ಅಂತಾನೆ. ಏಯ್ ಅಂತಾಳೆ ನಿಧಿ. ಆಗ ಅವನು 500 ರೂಪಾಯಿ ಇಟ್ಕೊಂಡು 1 kg ವಾಶ್ ಪೌಡರ್ ತಗೊಂಡು, ನಿನ್ನ ಬಟ್ಟೆನ ಚೆನ್ನಾಗಿ ತೊಳಿ, ಹಾಗೆ ಒಳ್ಳೆ ಬಾತಿಂಗ್ ಸೋಪನ್ನು ತಗೊಂಡು ನಿನ್ನ ಮೈಯೆಲ್ಲ ತಿಕ್ಕಿ ಉಜ್ಜಿ ಅಂತ ಅವನು ಹೇಳುವಾಗ, ಯು ಅಂತ ನಿಧಿ ಅವನಿಗೆ ಹೊಡೆಯೋಕೆ ಹೋಗ್ತಾಳೆ. ಆಗ ಅವನು ಅವಳ ಕೈನ ಇಟ್ಕೊಂಡು, ಸೈಜ್ 0 ಇದ್ರೂ 100% ಫ್ಯಾಟ್ ಇದೆ ಕಣೆ ನಿನಗೆ, ಕೊಚ್ಚೆಯಲ್ಲಿ ಸ್ನಾನ ಮಾಡಿದ್ರು ಬಾಡಿ ತುಂಬ ಘಮ್ ಅಂತ ಸ್ಮೆಲ್ ಬರ್ತಿದೆಯಲ್ಲ ಅಂತ ನಗ್ತಾ ಅವನು ತಿರುಗಿದಾಗ ಅವನಿಗೆ ರೋಡಲ್ಲಿರೋ ನೀರನ್ನು ರಚನಾ ಬಂದಿರೋ ಕಾರು ಅವನ ಮುಖಕ್ಕೆ ಹಾರಿಸುತ್ತೆ. ಏಯ್ ಅಂತ ಕೂಗ್ತಾನೆ ಅವನು. ಆಗ ರಚನಾ ಕಾರಿಂದ ಇಳಿದು ಸಿಟ್ಟಿಂದ ಅವನ್ನ ನೋಡ್ತಾಳೆ. ನನ್ನ ಮೇಲೆ ಕೆಸರು ಹಾರಿಸ್ತೀನಿ ಅಂತಾನೆ ಅವನು. ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದರೆ ನೀನೇ ಅಲ್ಲ, ನಿನ್ನ ಇಡೀ ವಂಶನೇ ಕೆಸರಲ್ಲಿ ಮುಳುಗಿಸ್ಬಿಡ್ತೀನಿ ಅಂತಾಳೆ ರಚನಾ. ಏಯ್ ಅಂತ ಅವನು ಹೊಡೆಯೋಕೆ ಬಂದಾಗ ರಚನಾ ಅವನ ಕೆನ್ನೆಗೆ ಬಾರಿಸ್ತಾಳೆ. ಆಗ ಅಲ್ಲಿರೋ ಮಕ್ಕಳೆಲ್ಲ ಕ್ಲಾಪ್ಸ್ ಮಾಡ್ತಾರೆ. ಮತ್ತೆ ಅವನು ಹೊಡೆಯೋಕೆ ಕೈ ಎತ್ತುತ್ತಾನೆ. ಆಗ ರಚನಾ ಅವನಿಗೆ ಸರಿಯಾಗಿ ಬಾರಿಸ್ತಾಳೆ. ಅವನು ಕೆಳಗೆ ಬೀಳ್ತಾನೆ. ಏಯ್ ಅಂತ ಅವನು ಎದೆ ಮೇಲೆ ಕಾಲಿಟ್ಟು, ಹೆಣ್ಣಿನ ಮೇಲೆ ಕೈ ಮಾಡೋಕ್ಕೆ ಬಂದವರೆಲ್ಲ ಅವಳು ಕಾಲು ಕೆಳಗೆ ಸಮಾಧಿಯಾಗಿಬಿಡ್ತಾರೆ. ನಿನ್ನ ಥರ ದೇಹದ ಸುವಾಸನೆ ನೋಡ್ತೀಯ ನೀನು, ಹೀಗೆ ತೊಳೆದೆ ಅಂದರೆ ಹೋಗೋ ಅಂತಾಳೆ ರಚನಾ. ಏಯ್ ಅಂತಾನೆ ಅವನು. ಆಗ ಅಲ್ಲಿರೋರು ಬಂದು ಅವನ್ನ ಇಟ್ಕೊಂಡು, ರಚನಾ ಮೇಡಮ್ ಮೇಲೆ ಕೈ ಇಟ್ಟರೆ ನೀನು ಸಾಯಿಸ್ಬಿಡ್ತೀವಿ ಅಂತಾರೆ. ಒಬ್ಬರು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಡ್ತೀನಿ, ಇನ್ನೊಂದು ಸಲ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಔಟ್ ಅಂತಾಳೆ ರಚನಾ. ಈ ಅವಮಾನಕ್ಕೆ ನಿನ್ನಿಂದ ಟ್ಯಾಕ್ಸ್ ಕಟ್ಸ್ಕೊತೀನಿ ಕಣೆ ಅಂತಾನೆ ಅವನು. ಹೋಗಲ್ಲೇ ಅಂತಾಳೆ ರಚನಾ. ಅವನು ಹೋಗ್ತಾನೆ. ನಂತರ ನಿಧಿ ರಚನಾ ಕಾರಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾರೆ. ಏನು ಹೇಳ್ತಿದ್ಯಕ್ಕ ನೀನು, ಮನೋಹರ್ ದೊಡ್ಡಪ್ಪನೇ ನಿನ್ನ ಅಪ್ಪನ, ಅದಕ್ಕೆ ನಾವು ವಜ್ರೇಶ್ವರಿ ದೊಡ್ಡಮ್ಮನ ಸಾಯಿಸೋಕೆ ನೋಡಿದ್ದು, ಬದುಕಿದ್ರೆ ನನ್ನ ಮಗಳಿಗೆ ಪ್ರಾಬ್ಲಮ್ ಇರ್ತಾರೆ ಅಂತಾಳೆ ನಿಧಿ. ನಿಧಿ ಹೋಗಿ ಆ ಮನುಷ್ಯಂಗೆ ಹೇಳ್ಬಿಡು, ಕಣ್ಮುಂದೆನೇ ತನ್ನ ಮಗಳಿಗೆ ಅನ್ಯಾಯ ಆಗ್ತಿದ್ರು ಅದನ್ನು ನೋಡ್ಕೊಂಡೇ ಇಷ್ಟು ವರ್ಷ ಕಳೆದ್ಬಿಟ್ರಿ, ಇನ್ನೊಂದಿಷ್ಟು ವರ್ಷ ಕಳೆದ್ಬಿಡಿ, ನಿಮ್ಮ ಆಯಸ್ಸು ಮುಗ್ದೋಗುತ್ತೆ ಅಂತ. ಒಬ್ಬರನ್ನ ಸಾಯಿಸಿ ಒಂದು ದೇಹನ ಕೆಡವಿ ಇವ್ರ ಅಪ್ಪ ಅಂತ ನನಗೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅಂತಾಳೆ ರಚನಾ. ಮನೋಹರ್ ದೊಡ್ಡಪ್ಪ ಬೇಸಿಕಲಿ ತುಂಬ ಒಳ್ಳೆಯವರು, ಆದರೂ ಯಾಕೆ ನಿನ್ನನ್ನು ಅವ್ರ ದೊಡ್ಡಮ್ಮನಿಗೆ ಕೊಟ್ಟರು, ನೀನನ್ನು ಅಷ್ಟು ಹರಾಜು ಮಾಡ್ತಿದ್ರು ಏನಕ್ಕ, ಅವರು ನೋಡ್ಕೊಂಡು ಸುಮ್ಮನೆ ಇರ್ತಾಯಿದ್ರು. ಅಕ್ಕ ಇದ್ರ ಹಿಂದೆ ದೊಡ್ಡ ಮಿಸ್ಟ್ರಿನೇ ಇದೆ ಅನಿಸ್ತಿದೆ ಅಂತಾಳೆ ನಿಧಿ. ನನ್ನ ನಿಜವಾದ ಅಮ್ಮನ ಬಗ್ಗೆನೂ ನನಗೆ ಅದೇ ಡೌಟ್ ಬರ್ತಿದೆ ಅಂತಾಳೆ ರಚನಾ. ಯು ಮೀನ್ ನಿತ್ಯ ದೊಡ್ಡಮ್ಮ ಅಂತಾಳೆ ನಿಧಿ. ನಿನಗೆ ನೆನಪಿದೆಯಾ 6 ತಿಂಗಳ ಹಿಂದೆ ಮನೋಹರ್ ಚಿಕ್ಕಪ್ಪ ಅಂತ ಸುಮ್ಮನಾಗಿ ನಮ್ಮ ಅಮ್ಮನ ಶ್ರಾದ್ದ ಮಾಡ್ತಿದ್ರು, ಆ ವಿಷಯ ತಿಳಿದು ನಾವು ಅಲ್ಲಿಗೆ ಹೋದಾಗ ಅವ್ರು ಏನಂದರು ಅಂತಾಳೆ ರಚನಾ. ಇದು ನನ್ನ ಪರ್ಸ್ನಲ್ ಮ್ಯಾಟ್ರ್, ಇದರಲ್ಲಿ ನೀವು ಯಾರು ಇನ್ವಾಲ್ವ್ ಆಗಬೇಡಿ ಅಂತ ಬೈದರು ಅಂತಾಳೆ ನಿಧಿ. ಯಾಕೆ ಅವರು ಒಬ್ಬರೇ ಹೋಗಿ ಶ್ರಾದ್ದ ಮಾಡಿದ್ರು, ಅಥವಾ ಆ ಶ್ರಾದ್ದನೇ ಒಂದು ನಾಟಕನ, ಕಣ್ಮರೆಸೋ ತಂತ್ರನ? ನಿಜವಾಗ್ಲೂ ಅಮ್ಮ ಸತ್ತಿದ್ರೆ ಮನೆಯವರೆಲ್ಲ ಸೇರಿ ಶ್ರಾದ್ದ ಮಾಡಬೇಕಲ್ವಾ, ಯಾಕೆ ಇಷ್ಟು ವರ್ಷ ಮಾಡಲಿಲ್ಲ ಅಂತಾಳೆ ರಚನಾ. ವರ್ಷ ಗಣೇಶ್ ದೊಡ್ಡಪ್ಪನ ಶ್ರಾದ್ದ ಮಾಡಿಸೋ ದೊಡ್ಡಮ್ಮ ನಿತ್ಯ ದೊಡ್ಡಮ್ಮನ ಶ್ರಾದ್ದ ಯಾಕೆ ಮಾಡಿಸ್ಲಿಲ್ಲ ಅಂತಾಳೆ ನಿಧಿ. ಅಲ್ಲಿಗೆ ನಮ್ಮಮ್ಮನ ಹಿಂದೆ ಏನೋ ಒಂದು ಸೀಕ್ರೆಟ್ ಇದೆ ಅಂತಾಳೆ ರಚನಾ. ಅಂದರೆ ವಾಟ್ ಯು ಮೀನ್ ಅಂತಾಳೆ ನಿಧಿ. ಸತ್ತಿರೋರಿಗೆ ತಾನೇ ಶ್ರಾದ್ದ ಮಾಡೋದು, ಬದುಕಿರೋರಿಗಲ್ವಲ್ಲ. ನಮ್ಮಮ್ಮ ಬದುಕಿದ್ದಾರೆ, ಹಾಗೆ ಒಂದು ವೇಳೆ ಅವ್ರು ಬದುಕಿದ್ರೆ ಅವ್ರು ಎಲ್ಲಿದ್ದಾರೆ, ಯಾಕೆ ಯಾರ ಕಣ್ಣಿಗೂ ಬಿಳ್ದಂಗಿದ್ದಾರೆ, ನಾನು ಮಗಳು ಅನ್ನೋದನ್ನು ಮುಚ್ಚಿಟ್ಟಿದ್ದು ನಮ್ಮಪ್ಪ, ನಮ್ಮಮ್ಮನ ವಿಷಯದಲ್ಲೂ ಈ ಥರದ ರಹಸ್ಯನ ಯಾಕೆ ಮುಚ್ಚಿಟ್ಟಿರಬಾರ್ದು, ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ನಿಧಿ, ಅದಕ್ಕೆ ನನಗೆ ನಿನ್ನ ಹೆಲ್ಪ್ ಬೇಕು ಅಂತಾಳೆ ರಚನಾ. ಹೇಳಕ್ಕ ನಾನು ಏನು ಮಾಡಬೇಕು ಅಂತಾಳೆ ನಿಧಿ. ಆಗ ಏನು ಸೀಕ್ರೆಟ್ನ ಹೇಳ್ತಾಳೆ ರಚನಾ. ಈಚೆ ರಕ್ಷಿತ್ ಕೃಷ್ಣನ ಹತ್ರ, ಏನು ಕೃಷ್ಣ ಇಷ್ಟೊಂದು ಡಲ್ ಆಗಿದೆಯಾ, ಸ್ವಲ್ಪ ಸ್ಮೈಲ್ ಕೊಡು, ಇಲ್ಲಾಂದರೆ ಕೋತಿ ಥರ ಕಾಣ್ತೀಯ ಅಂತಾನೆ. ಹೌದಾ ಅಂತ ಅವನ ತಲೆನ ಇಟ್ಕೊಂಡು ಎಳಿತಾಳೆ ಕೃಷ್ಣ. ಅಯ್ಯೋ ಅಂತ ರಕ್ಷಿತ್ ಕೂಗ್ತಾನೆ. ಬಿಡೆ ಅಂತ ಬಾಲ ಮತ್ತು ಜೀವ ಬಂದು ಇಬ್ಬರನ್ನು ತಪ್ಪಿಸ್ತಾರೆ. ಆಗ ರಚನಾ ಕೃಷ್ಣ ಅಂತ ಬರ್ತಾಳೆ. ಅಮ್ಮ ಅಂತ ಕೃಷ್ಣ ಓಡಿ ಹೋಗ್ತಾಳೆ. ರಚನಾ ಅವಳನ್ನು ಎತ್ಕೊಂಡು ತಿರುಗಿಸಿ ಮುತ್ತನ್ನು ಕೊಟ್ಟು, ಕಂದ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತಾಳೆ. ಅಮ್ಮ ನೀನು ನನ್ನ ಬಿಟ್ಟು ಹೋಗಬೇಡ, ನೀನಿಲ್ಲ ಅಂದರೆ ಮನೆ ಒಂಥರ ಇರುತ್ತೆ ಅಂತಾಳೆ ಕೃಷ್ಣ. ಹೌದಾ ಬಾ ಅಂತಾಳೆ ರಚನಾ. ನಂತರ ಎಲ್ರಿಗೂ ಸ್ವೀಟನ್ನು ಕೊಡ್ತಾಳೆ. ನನಗೆ ಕೊಡಲಿಲ್ಲ ಅಂತ ರಕ್ಷಿತ್ ಸ್ವೀಟ್ ಬಾಕ್ಸನ್ನೇ ತಗೊಂಡು ತಿಂತಾನೆ. ಬಾಲ ಜೀವ ಇನ್ಮೇಲೆ ನನ್ನ ಡೇಟ್ಸ್ನ
ಪೇಮೆಂಟ್ಸ್ನ ಎಲ್ಲ ನಿಮ್ಮ ಹತ್ರನೇ ಮಾತಾಡೋಕೆ ಹೇಳಿದ್ದೀನಿ ಪ್ರೊಡ್ಯೂಸರ್ ಹತ್ರ ಅಂತಾಳೆ ರಚನಾ. ಇದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ ಅಂತಾನೆ ಜೀವ. ಅವರಿಗೆ ಗೊತ್ತಿಲ್ಲದೆ ಇರೋದನ್ನು ನಮ್ಗೆ ಹೇಳ್ತಿದ್ದಾರಾ? ಇನ್ಮೇಲೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತಾನೆ ಬಾಲ. ರಾತ್ರಿ ರಚನಾ ರೂಮಲ್ಲಿರುವಾಗ ಜೀವ ಬಂದು ನಿಧಿಗೆ ಕಾಲ್ ಮಾಡಿದೆ, ಮನೋಹರ್ ಸರ್ ಇದ್ದಾರಲ್ಲ ಅಂತ ಹೇಳುವಾಗ ಅವ್ರ ಟಾಪಿಕ್ ಬೇಡ ಜೀವ ಅಂತಾಳೆ ರಚನಾ. ಸರಿ, ಹೇಗಿತ್ತು ಫಸ್ಟ್ ಡೇ ಶೂಟಿಂಗು ಅಂತಾನೆ ಜೀವ. ತುಂಬ ಚೆನ್ನಾಗಿತ್ತು, ಒಳ್ಳೆ ಸೀನ್ಸ್ ಇತ್ತು. ಫಸ್ಟ್ ಡೇ ಕೆಲಸ ಮಾಡೋಕ್ಕೆ ಮಜಾ ಬಂತು ಅಂತಾಳೆ ರಚನಾ. ನೋಡಿದೆ ಬಿಡಿ, ಸಖತ್ತಾಗಿ ಆ್ಯಕ್ಟ್ ಮಾಡ್ತೀರಾ ನೀವು. ಅದರಲ್ಲೂ ನೀವು ಆ ಕಾಸ್ಟ್ಯೂಮ್ ಹಾಕಿದ್ರಲ್ಲ, ಅದು ಮಾತ್ರ ಸಖತ್ ಅಂತ ಹೇಳೋಕ್ಕೋಗಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ಕೃಷ್ಣ ಹೇಳಿದ್ಲು ಅಂತಾನೆ ಜೀವ. ಹಾಗಾದರೆ ನಿಮಗೇನು ಅನಿಸಿಲ್ವಾ ಅಂತಾಳೆ ರಚನಾ. ಆಗ ಜೀವ ಮಾತು ಬದಲಿಸ್ತಾನೆ, ನನಗೆ ಆ ಕಾಸ್ಟ್ಯೂಮ್ಸ್ನಲ್ಲಿ ನೋಡಿದಾಗ ನಿಮಗೇನು ಅನಿಸ್ಲಿಲ್ವಾ? ನನ್ನ ಕಣ್ಣನ್ನು ನೋಡಿ ಅಂತಾಳೆ ರಚನಾ. ಆಗ ಜೀವ ಅವಳ ಕಣ್ಣನ್ನೇ ನೋಡ್ತಾ, ಅಪ್ಸರೆ ಥರ ಕಾಣಿಸ್ತಿದ್ರಿ ಅಂತಾನೆ. ಹಾಗೆ ಒಬ್ರನ್ನೊಬ್ರು ನೋಡ್ತಾ ಕಳೆದೋಗ್ತಾರೆ. ನಾನು ಆ್ಯಕ್ಟ್ ಮಾಡಿರೋ ಯಾವ್ಯಾವ ಸಿನಿಮಾ ನೋಡಿದ್ದೀರಾ ಅಂತಾಳೆ ರಚನಾ. ಬ ಅಂತ ಜೀವ ಹೇಳುವಾಗ ಭಕ್ತ ಪ್ರಹ್ಲಾದನ ಅಂತಾಳೆ ರಚನಾ. ಅದು ನಮ್ಮ ಅಣ್ಣವ್ರ ಸಿನಿಮಾ ಅಂತಾನೆ ಜೀವ. ಸಾಹಸ ಸಿಂಹ ಅಂತಾಳೆ ರಚನಾ. ಅದು ನಮ್ಮ ವಿಷ್ಣು ಸರ್ ಸಿನಿಮಾ ಅಂತಾನೆ ಜೀವ. ಮಿಲನ ಅಂತ ರಚನಾ ಅಂದಾಗ ನಮ್ಮ ಅಪ್ಪು ಸಿನಿಮಾ ಅಂತಾನೆ ಜೀವ. ನನ್ನ ಸಿನಿಮಾ ಯಾವುದು ಆಗಿದ್ರೆ ಅಂತಾಳೆ ರಚನಾ. ಮುಖನ ಕೆಳಗಡೆ ಹಾಕ್ತಾನೆ ಜೀವ. ಎಲ್ಲ ಸಿನಿಮಾಗಳನ್ನು ನೋಡಿದ್ದೀರಾ ನನ್ನ ಸಿನಿಮಾನ ಬಿಟ್ಟು. ಅದಕ್ಕೆ ನಿಮಗೆ ಒಂದು ಪನಿಷ್ಮೆಂಟ್ ಏನು ಗೊತ್ತಾ? ದಿನಕ್ಕೆ ಒಂದೊಂದು ಸಿನಿಮಾ ನೋಡ್ತೀರಾ, ಆ್ಯಕ್ಟಿಂಗ್ ಬಗ್ಗೆ ರಿವ್ಯೂ ಕೊಡ್ತೀರಾ, ಹಾಗೆ ನಾಳೆಯಿಂದ ನನ್ನ ಲೊಕೇಶನ್ಗೆ ನೀವೇ ಡ್ರಾಪ್ ಮಾಡ್ತೀರಾ ಅಂತಾಳೆ ರಚನಾ. ರಚನಾ, ನನ್ನ ಹತ್ರ ಆ ರೇಂಜಿನ ಕಾಸ್ಟ್ಲಿ ಕಾರ್ ಇಲ್ಲ ರೀ ಅಂತಾನೆ ಜೀವ. ಕಾರ್ ಯಾರ್ರೀ ಕೇಳಿದ್ರು? ಇವಾಗ ಬೈಕಲ್ಲಿ ಡ್ರಾಪ್ ಮಾಡ್ರಿ ಅಂತಾಳೆ ರಚನಾ. ಸೂಪರ್ ಸ್ಟಾರ್ ನೀವು. ಬೈಕಲ್ಲಿ ಸೆಟ್ಗೆ ಹೋದರೆ ನೋಡಿದವ್ರು ಏನನ್ಕೋತಾರೆ? ಮೊದಲೇ ಶೋ ಬಿಸ್ನೆಸ್ ರೀ ನಿಮ್ಮದು. ಅಲ್ಲೆಲ್ಲ ಒಂದು ಲೆವೆಲ್ ಮೇಂಟೈನ್ ಮಾಡಿದ್ರೇ ಒಂದು ಬೆಲೆ ಅಂತಾನೆ ಜೀವ. ತವ್ರ ಮನೆಯವರು ಚಿನ್ನ ತಂದುಕೊಟ್ರು, ಹೆಂಡತಿ ಆದವಳಿಗೆ ಗಂಡ ತಂದುಕೊಡೋ ಮಲ್ಲಿಗೆನೇ ಶ್ರೇಷ್ಠ ಅಂತಾಳೆ ರಚನಾ. ಡ್ರಾಪ್ ಮಾಡ್ತೀನಿ ರೀ ಅಂತಾನೆ ಜೀವ. ಬೆಳಿಗ್ಗೆ ಜೀವ ತನ್ನ ಬೈಕನ್ನು ನೀರು ಹಾಕಿ ತೊಳೆದು ಒರೆಸುವಾಗ ವೀಲ್ ಒಳಗಡೆ ಬೆರಳು ಸಿಕ್ಕಾಕೊಳ್ಳುತ್ತೆ. ಬಾಲ ಬಂದು ಏನಾಯಿತು ಅಂತಾನೆ. ಆಗ ವೀಲ್ ಬೆರಳು ಸಿಕ್ಕಾಕೊಂತು ಅಂತಾನೆ ಜೀವ. ಗಾಯ ಆಗಿಲ್ಲ ತಾನೆ ಅಂತಾನೆ ಬಾಲ. ಇಲ್ಲ ಕಣೋ ಅಂತಾನೆ ಜೀವ. ಯಾಕೋ ಡಲ್ಲಾಗಿದೆಯಾ ಅಂತಾನೆ ಬಾಲ. ಗೊತ್ತಿಲ್ಲ ಮಗ, ನೈಟ್ ಸರಿ ನಿದ್ದೆ ಬರಲಿಲ್ಲ, ಏನೋ ಒಂಥರ ಅನ್ಈಸಿ ಫೀಲಿಂಗು, ಒಂಥರ ಸಂಕಟ ಕಣೋ ಅಂತಾನೆ ಜೀವ. ಜ್ವರಗಿರ ಬಂದಿಲ್ಲ ತಾನೆ ಅಂತ ಬಾಲ ಹಣೆ ಮುಟ್ಟಿ ನೋಡಿ, ಇಲ್ಲ ಸರಿ ನಾನು ಬೈಕ್ ತೊಳಿತೀನಿ ನೀನು ಹೋಗು ಅಂತಾನೆ. ಬೇಡ ಕಣೋ, ತೊಳಿತೀನಿ ನಾನು ಅಂತಾನೆ ಜೀವ. ನಾನು ತೊಳಿತೀನಿ ಅಂತಾನೆ ಬಾಲ. ತಲೆ ತಿನ್ಬೇಡ, ಒಳಗೆ ಹೋಗು ಅಂತ ಕೂಗ್ತಾನೆ ಜೀವ. ಬಾಲ ಒಳಗಡೆ ಹೋಗ್ತಾನೆ. ಬಕೆಟ್ನ ನೀರು ಕೆಳಗಡೆ ಚೆಲ್ಲುತ್ತೆ. ಜೀವ ಬಕೆಟ್ನ ಎತ್ತಿ ನೋಡುವಾಗ ಜೀವ, ಒಂದು ನಿಮಿಷ ಬಾರೋ ಇಲ್ಲಿ ನ್ಯೂಸ್ ನೋಡು ಅಂತಾನೆ ಬಾಲ. ಜೀವ ಒಳಗಡೆ ಬರ್ತಾನೆ. ಕೃಷ್ಣ, ಒಂದು ನಿಮಿಷ ರಿಮೋಟ್ ಕೊಡು ಅಂತಾನೆ ಬಾಲ. ಇಲ್ಲ ಕಾರ್ಟೂನ್ ನೋಡಬೇಕು ಅಂತ ಕೃಷ್ಣ ಅಂದಾಗ, ಒಂದು ನಿಮಿಷ ಕೊಡು ಅಂತ ಬಾಲ ರಿಮೋಟ್ ಕಸಿಯುವಾಗ ರಚನಾ ಬಂದು, ಬಾಲ ಪಾಪ ಅವಳಿಗೇನು ನೋಡಬೇಕು ಅಂತಿದ್ದಾಳಲ್ಲ, ನ್ಯೂಸ್ ನೋಡೋಕ್ಕೇನು ಅರ್ಜೆಂಟು ಅಂತಾಳೆ. ಅದೇನೋ ಇದೆ ಅಂತಾನೆ ಬಾಲ. ಇಲ್ಲ ಕೊಡಲ್ಲ ಅಂತ ಕೃಷ್ಣ ಹೇಳುವಾಗ, ಕೊಡಿಲಿ ಅಂತ ಜೀವ ರಿಮೋಟ್ ತಗೊಂಡು ಟಿ.ವಿ ಆನ್ ಮಾಡ್ತಾನೆ. ಈಚೆ ವಜ್ರೇಶ್ವರಿ, ಈ ರಚನಾನ ತುಳಿಬೇಕು ಅಂತ ಅಂದರೆ ಇನ್ನೊಂದು ರಚನಾನ ಸೃಷ್ಟಿ ಮಾಡಬೇಕು, ಆದರೆ ಹೇಗೆ ಅಂತಾಳೆ. ಆಗ ತೇಜ ಬಂದು, ಅದಕ್ಕೆ ನ್ಯೂಸ್ ನೋಡಿದ್ರಾ ಅಂತಾನೆ. ಏನಾಯಿತು ತೇಜ, ಏನಾದರೂ ಬ್ರೇಕಿಂಗ್ ನ್ಯೂಸಾ ಅಂತಾಳೆ ವಜ್ರೇಶ್ವರಿ. ಟಿ.ವಿನ ತೇಜ ಆನ್ ಮಾಡ್ತಾನೆ. ಆಗ ಟಿ.ವಿನಲ್ಲಿ ಖ್ಯಾತ ಉದ್ಯಮಿ ಶ್ರೀ ಮಾರಿ ಗೋಲ್ಡ್ ಪ್ಯಾಲೇಸ್ನ ಸಂಸ್ಥಾಪಕ ಜಗದೀಶ್ ಚಂದ್ರ ಅವರು ಇನ್ನಿಲ್ಲ, ಹೃದಯಾಘಾತದಿಂದ ಹೋದರು. ಕರ್ನಾಟಕದ ಬಂಗಾರದ ಮನುಷ್ಯ ಎಂದೇ ಪ್ರಖ್ಯಾತರಾದಂತಹ ಜಗದೀಶ್ ಚಂದ್ರ ವಿಧಿವಶರಾಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಜಗದೀಶ್ ಚಂದ್ರ ಅವರು ತೀರ್ಕೊಂಡ್ರು ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ತೇಜ ಅಂತಾಳೆ ವಜ್ರೇಶ್ವರಿ. ವಿಧಿ ಅನ್ನೋದು ತುಂಬ ಕ್ರೂರಿ, ಯಾವಾಗ ಬಂದು ಯಾರನ್ನು ಹೊತ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ. ಹೇಳದೆ ಬರೋದು ಅಂದರೆ ಸಾವು ಒಂದೇ ಅಲ್ವಾ ಅಂತಾನೆ ತೇಜ. ನಾವು ಯಾವುದರ ಬಗ್ಗೆನೂ ಯೋಚನೆ ಮಾಡದೆ, ಚಿಂತೆ ಮಾಡದೆ ಹ್ಯಾಪಿಯಾಗಿ ಇದ್ಬಿಡಬೇಕು, ಆದರೆ ಈ ರಚನಾ ಬಿಡ್ತಿಲ್ವಲ್ಲ ಅದಕ್ಕೆ ಅಂತಾಳೆ ವಜ್ರೇಶ್ವರಿ. ಇವತ್ತು ಒಂದಿನ ಅವಳನ್ನು ಮರ್ತ್ಬಿಡಿ ಅತ್ತಿಗೆ, ಬನ್ನಿ ನಾವು ಜಗದೀಶ್ ಚಂದ್ರ ಮನೆಗೆ ಹೋಗಿ ಬರೋಣ ಅಂತಾನೆ ತೇಜ. ರಚನಾ ಮಾಡಿರೋ ಕೆಲಸಕ್ಕೆ ನಮ್ಮನೆಯಲ್ಲೇ ಸೂತಿಕತ್ ಮನೆ ಥರ ಆಗೋಗಿದೆ, ಇನ್ನು ಜಗದೀಶ್ ಚಂದ್ರ ಮನೆಗೆ ಹೋಗಿ ಮೊಸಳೆ ಕಣ್ಣೀರು ಹಾಕಬೇಕಾ ಅಂತಾಳೆ ವಜ್ರೇಶ್ವರಿ. ಅತ್ತಿಗೆ, ಜಗದೀಶ್ ಚಂದ್ರ ಒಬ್ಬರು ಸಾವಿರಾರು ಕೋಟಿ ಒಡೆಯರು, ಬೆಂಗಳೂರಿನ ಅಗರ್ಭ ಶ್ರೀಮಂತರಲ್ಲಿ ಅವರು ಒಬ್ಬರು. ಇಂಥ ಕಡೆ ಹೋದಾಗಲೇ ಅಲ್ವಾ ನಮಗೆ ಗೊತ್ತು ಗೈರತ್ತು ಅಂತಾನೆ ತೇಜ. ಹಾಗಿದ್ರೆ ಅವ್ನು ಸತ್ತ ಅಂತ ಹೋಗ್ತಿಲ್ಲ, ನಮ್ಮ ಲೆವೆಲ್ ತೋರಿಸ್ಕೊಳ್ಳೋಕ್ಕೆ ಹೋಗ್ತಿದ್ದೀವಿ, ಚೆನ್ನಾಗಿದೆ ಅಂತಾಳೆ ವಜ್ರೇಶ್ವರಿ. ದುನಿಯಾ ನೋಡೋದು ದುಡ್ಡು ಒಂದನ್ನೇ ಅಲ್ವಾ ಅಂತಾನೆ ತೇಜ. ಇತ್ತೀಚೆಗೆ ಜಗದೀಶ್ರನ್ನ ಎಲ್ಲೂ ನೋಡಿದ್ವಾ ನಾವು ಅಂತಾಳೆ ವಜ್ರೇಶ್ವರಿ. ಎಲ್ಲೋ ನೋಡಿದಾಗ ಅನಿಸ್ತಿದೆ ಅತ್ತಿಗೆ, ಆದರೆ ನೆನಪಾಗ್ತಿಲ್ಲ ಅಂತಾನೆ ತೇಜ. ಯಾವುದೋ 2 ಫಂಕ್ಷನಲ್ಲಿ ಹಾಯ್ ಹಲೋ ಅನ್ನೋದು ಬಿಟ್ಟರೆ ನನಗೂ ಜಗದೀಶ್ ಚಂದ್ರಂಗೂ ಯಾವ ಪರಿಚಯನೂ ಇಲ್ಲ ಅಂತಾಳೆ ವಜ್ರೇಶ್ವರಿ. ಅವಳ ಮಗ ರಾಣನು
ಅವ್ರ ಮಗಳು ದೇವಿನೂ ನಿಮಗೆ ತುಂಬ ಕ್ಲೋಸ್ ಅಲ್ವಾ ಅದಕ್ಕೆ ಅಂತಾನೆ ತೇಜ. ಆಗಾಗ ರಾಣ ಮತ್ತು ದೇವಿ ಕಾಲ್ ಮಾಡಿ ಕುಶಲ ವಿಚಾರಿಸ್ತಾ ಇರ್ತಾರೆ. ಅವರೇನು ನನಗೆ ಕಾಲ್ ಮಾಡಿಲ್ಲಲ್ವಾ ಸಾವಿನ ಸುದ್ದಿ ಬಗ್ಗೆ ಅಂತಾಳೆ ವಜ್ರೇಶ್ವರಿ. ತಂದೆ ಸಾವಿನ ಶೋಕದಲ್ಲಿ ಅವರೇ ದುಃಖದಲ್ಲಿರ್ತಾರೆ, ಅಂಥದ್ರಲ್ಲಿ ಕಾಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಅಂತಾನೆ ತೇಜ. ಈಚೆ ಜೀವ ಟಿವಿನಲ್ಲಿ ಜಗದೀಶ್ ಚಂದ್ರ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಅಲ್ಲೇ ಶಾಕ್ನಿಂದ ಕುಸಿತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.